ಇದೆಲ್ಲ ಸುಳ್ಳು 1000-2000 ಆಗ್ಲಿ 50-100 ಆಗ್ಲಿ ದುಡ್ಡೇ ಆಯ್ತಾ. ಸೋಫಾ ತಂದಾಗ ಸಾಯಂಕಾಲ ನಮ್ಮ ಮನೆಗೆ ಯಾರೋ ಬಂದಿದ್ರು, ಇಲ್ಲಿ ಹೊಸ ಸೋಫಾ ತಂದಿದ್ದೀರಾ. ಅವತ್ತು ನಾನು ನಮ್ಮ ಶ್ರೀಮತಿಯವರು ಮಧುಗಿರಿಗೆ ಹೋಗ್ತಿದ್ವಲ್ಲ, ಮಧುಗಿರಿಗೆ ಹೋಗಿದ್ವಿ. ಕಾಯ್ಬೇಕು, ಅಕ್ಕಿ ಇಕ್ತಿದಂಗೆ ಅನ್ನ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಅದೇ ಸಾರಾಂಶ, ಅದೇ ಅರ್ಥ ಇದು ಅಷ್ಟೇ. ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಅದನ್ನೆಲ್ಲ ಪೋಸ್ಟ್ ಮಾಡ್ಕೊಂಡು ತುಂಬಾ ಜನ ಇದು ಮಾಡ್ತಾರೆ. ಇವೆಲ್ಲ ಸಾರ್ಥಕ ಅನ್ಸುತ್ತೆ. ಅಲ್ಲಿವರೆಗೂ ಕಾಯ್ತೀನಿ ನಾನು, ಕಾಯೋಣ. ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತಾರ ಅನ್ನೋ ಒಂದು ಮಾತಿದೆಯಲ್ಲ, ಅದೇ. ವಾಕ್ ಮುಗಿಸ್ಕೊಂಡು ಈಗ ಮನೆ ಹತ್ರ ಬರ್ತಾ ಇದ್ದೀವಿ. ಇವತ್ತು ವ್ಲಾಗಲ್ಲಿ ನೀವು ನೋಡಿದ್ರಿ, ಆಗಲೇ ತೋಟದ್ದೆಲ್ಲ ತೋರಿಸಿದ್ವಿ ಹಿಂದಿನ ವ್ಲಾಗಲ್ಲಿ. ಆ ವ್ಲಾಗ್ ತುಂಬ ಉದ್ದ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಅದನ್ನು ಅಲ್ಲಿಗೆ ನಿಲ್ಲಿಸಿ ಇದು ಹೊಸ್ದಾಗಿ ವ್ಲಾಗ್ ಮತ್ತೆ ಬೇರೆ ವ್ಲಾಗ್ ಮಾಡ್ತಾಯಿದ್ದೀವಿ. ಈ ವ್ಲಾಗಲ್ಲಿ, ಇವತ್ತಿನ ವ್ಲಾಗಲ್ಲಿ ನಿಂತ್ಕೊಳ್ಳೋಣ. ಸೋಫಾ ರೇಟ್ ಎಷ್ಟಾಯಿತು, ಮತ್ತು ಇನ್ನೊಂದೇನದು ಸ್ವಿಂಗ್ದು ಅದೆಲ್ಲ ಎಷ್ಟಾಯಿತು ಅಂತ ಕೇಳ್ತಾಯಿದ್ರು ಕೆಲವರು. ತುಂಬ ಜನ ಕಮೆಂಟ್ ಮಾಡಿ ಕೇಳಿದರು. ಅದಕ್ಕೋಸ್ಕರ ಅವೆಲ್ಲ ಈ ವ್ಲಾಗಲ್ಲಿ ಹೇಳ್ತೀವಿ, ಇವತ್ತಿನ ವ್ಲಾಗಲ್ಲಿ ಅದೆಲ್ಲ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಮುಂದೆ ಹೋಗ್ತಾ ಇದೆ. ಇದು ಬಂದುಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಹಳೆ ಮಿಷಿನ್ ಅಲ್ಲೇ ಐತೆ, ಅದು ಕ್ಲೀನ್ ಮಾಡಿ ಎತ್ತಿಡಬೇಕು. ನಮ್ಮ ಶ್ರೀಮತಿಯವರು ಬಟ್ಟೆ ಹೊಲಿಯೋದಕ್ಕೆ ಯಾಕೋ ಇನ್ನೂ ಇದು ಮಾಡಿಲ್ಲ, ಬಟ್ಟೆ ಹೊಲಿಯೋಕ್ಕೆ ಬೇಜಾರಾಗುತ್ತೆ. ಇದು ಸ್ವಿಂಗ್. ಯುವರಾಣಿಯವರು ಈ ಸ್ವಿಂಗಲ್ಲಿ ಕೂತು ವಿಶ್ರಮಿಸುತ್ತಿದ್ದಾರೆ. ಏನು ಮಾಡುತ್ತಿದ್ದಾರೆ? ಅವರು ಬ್ಲಾಗ್ ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಚೆನ್ನಾಗಿದೆ, ನಂಗಂತೂ ಸಖತ್ ಇಷ್ಟ. ನಾನಂತೂ ಹಳೆ ಮನೆಗಿದ್ದಾಗೆಲ್ಲ ನಮ್ಮ ಜಾಣೆ ಮಗಳು ಕೇಳ್ತಾ ಇದ್ದೆ ಯಾವಾಗ್ಲೂ, ನಮ್ಮ ಸ್ವಿಂಗ್ ಕೊಡ್ಸು ಅಂತೇಳಿ. ಆದ್ರೆ ಅಲ್ಲಿ ಹಾಕೋದಕ್ಕೆ ಜಾಗ ಇರಲಿಲ್ಲ, ಇಕ್ಕಟ್ಟು, ಅದಕ್ಕೆ ತಗೊಂಡಿರ್ಲಿಲ್ಲ. ಅದಕ್ಕೆ ಫಸ್ಟ್ ಸ್ವಿಂಗ್ಗೆ ತಗೋಬದ್ವಿ ನಾವು. ಅದಾದ್ಮೇಲೆ ಏನ್ ತಂದ್ವಿ? ಅದಾದ್ಮೇಲೆ ಸೋಫಾ. ಸರಿ, ಈಗ ಸೋಫಾ ಹತ್ರ ಹೋಗೋಣ ಸ್ವಲ್ಪ. ಮತ್ತೆ ಇದು ಏನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ಇರುತ್ತೆ ಅಂತ ಹೇಳಿದಲ್ಲ, ಅದು ಆಮೇಲೆ ಹೇಳೋಣ. ಅವ್ರಿಗೆ ರೇಟ್ ಎಷ್ಟಾಯಿತು ಅಂತ ಕೇಳ್ತಾವ್ರೆ, ಅದೆಲ್ಲ ಹೇಳ್ತಾ ಹಾಗೆ ಮಾತಾಡೋಣ. ಹಾಯ್. ನೋಡಿ, ನಮ್ಮ ಶ್ರೀಮತಿಯವರು, ಸಾರಿ, ನಮ್ಮ ಮನೆಯ ಯುವರಾಣಿಯವರು ತಮ್ಮ ಸಿಂಹಾಸನವನ್ನು ಅಲಂಕರಿಸಿದ್ದಾರೆ. ಶ್ರೀಮತಿಯವರೇ ಸಿಂಹಾಸನ ಅಲಂಕಾರ. ನೋಡ್ರಿ, ಇದು ನಮ್ಮ ಮನೆಯ ಸೋಫಾ, 5 ಸೀಟರ್ ಅಂತಾರಲ್ಲ, 5 ಇದಿರುತ್ತೆ. ಅದೊಂದು 3, ಆ ಕಡೆ ಒಂದು, ಈ ಕಡೆ ಒಂದು ಚಿಕ್ಕ ಬರ್ತದೆ. ಮತ್ತು ಇದು ಟೀಪಾಯ್. ಇಷ್ಟು ಇದ್ರ ಬಗ್ಗೆ ಹೇಳಬೇಕು ಸ್ವಲ್ಪ. ನೋಡ್ರಿ, ಹಿಂಗೆ ಹೊಡೆಯುತ್ತಾರೆ, ಒದೆ ತಿನ್ನಬೇಕು ದಿನ ನಾನು. ಇವ್ರು ಮಾಡೋ ಊಟ ತಿಂಡಿ ಜೊತೆ ಇವ್ರು ಕೂಡ ಒದೆ ತಿನ್ಬೇಕು. ಅದೊಂಥರ ಬೋನಸ್, ಉಚಿತವಾಗಿ ಕೊಡ್ತಾರೆ. ದುಡ್ಡು ಕಾಸೆ ತಗೊಳ್ಳೋದಿಲ್ಲ, ಅದಕ್ಕೆ ತಿಂತಾ ಇರ್ತೀನಿ ಅವಾಗ. ಇದೆಲ್ಲ ಸುಳ್ಳು. ನಿಮ್ಮ ಹೆಸರಿಗೆ ಒದೆ ಕೊಟ್ಟಿರ್ತಾನೆ, ನಿಜ ತಾನೆ? ಏನಿಲ್ಲ, ಅವ್ರಿಗೇನಾದ್ರು ಈ ಕಾಲು ಎಳ್ದಾಗ, ತಮಾಷೆ ಮಾಡಿದಾಗ ಸೋಫಾ ಎಷ್ಟಾಯಿತು, ಟೀಪಾಯ್ ಎಷ್ಟಾಯಿತು ಅಂತ ಕೆಲವರು ಕಮೆಂಟ್ನಲ್ಲಿ ಕೇಳ್ತಾ ಇದ್ರು. ನಮಗೆ ಹೇಳೋದಕ್ಕಾಗಿರಲಿಲ್ಲ ಯಾವ ಬ್ಲಾಗಲ್ಲೂ. ಅದಕ್ಕೆ ಅದನ್ನು ವಿಷಯ ತಿಳಿಸೋಣ ಅಂತಲೇ ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀವಿ. ಅದೇ ಸೋಫಾ ನೋಡಿದ್ರಲ್ಲ, 3 ಸೀಟು, 3 ಸೀಟು, ಮತ್ತು ಅದೊಂದು ಈ ಕಡೆ ಒಂದು ಕುಷನ್ ಸೋಫಾ ಅಂತಾರೆ. ಈ ಥರ ಸೋಫಾ ಬಂದುಬಿಟ್ಟು ನಮಗೆ ಎಷ್ಟಾಯಿತು ಮೇಡಮ್? 22,000 ಆಯಿತು. ಮರದ್ದು ವುಡ್ಡಲ್ಲಿ ಬರುತ್ತಲ್ಲ, ಅದರ ಸೋಫಾ ತಗೊಂಡ್ರೆ ಇನ್ನೂ ಕಡಿಮೆ ಆಗ್ತಿತ್ತು. 22,000 ಆದಾಗ ನಮ್ಮಪ್ಪ ಈ ಸೋಫಾ ಇಷ್ಟಪಟ್ಟಿರಲಿಲ್ಲ. ಅವರು ಆಮೇಲೆ ಇಷ್ಟಪಟ್ರು. ಯಾಕೆ ಗೊತ್ತಾ, ಮೊಮ್ಮಗಳು ನಾನು ಇದೇ ತರ ಕೇಳಿದೆ ತಾತ, ನಂಗೆ ಇದಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ಲು. ಅದಕ್ಕೆ ತಾತನು ನಿಂಗೆ ಏನ್ ಇಷ್ಟನೋ ನನಗೂ ಅದೇ ಇಷ್ಟ ಅಂತ ಹೇಳ್ಬಿಟ್ಟು ಆಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರು. ಯಾರೋ ಕಮೆಂಟ್ ಮಾಡಿದ್ರು, ಈ ಸೋಫಾ ಬೇಗ ಹಾಳಾಗ್ಬಿಡುತ್ತೆ, ಅವರು ನಿಮ್ಮ ತಂದೆಯವ್ರು ಹಿಡಿತಾರ ವುಡ್ಡಲ್ಲೇ ತಗೋಬೇಕಿತ್ತು ಅಂತ. ಅವಂದ್ರೆ ಅವರು 3 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. 3 ವರ್ಷ ಏನೇ ಆದ್ರೂ, ಸ್ಟಿಚ್ ಬಿಚ್ಚೋದ್ರು, ಏನಾದ್ರು ಬಟ್ಟೆ ಹಾಳಾದ್ರೂ ಅವರೇ ರೆಡಿ ಮಾಡಿ ಕೊಡ್ತಾರಂತೆ, ಇಲ್ಲಿಗೆ ಬಂದು ರೆಡಿ ಮಾಡಿಕೊಡ್ತಾರಂತೆ. ಮತ್ತು ಆಮೇಲೆ 3 ವರ್ಷ ಆದ್ಮೇಲೂ ಏನಾದ್ರು ಬೇಕು ಅಂದ್ರೆ ಬೇರೆ ಬಟ್ಟೆ ಹಾಕಿಸ್ಕೊಂಡು ಎಲ್ಲ ಚೇಂಜ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೋಬೋದಂತೆ. ಅವರೇ ಕಳಿಸಿ ಸ್ಟಿಚ್ ಮಾಡಿಸ್ಕೊಡ್ತಾರಂತೆ. ಆಮೇಲೆ ಇದು ಏನಿತ್ತು, ಈ ಸೋಫಾಗೆ ಕವರ್ ತರಬೇಕಿತ್ತು ಒಂದು. ಅದಕ್ಕೆ ಒಂದು 2 ವರ್ಷ 100-200 ಆದ್ರೂ ತಂದುಬಿಡ್ತಿದ್ವಿ, ಕೊಡಿಸ್ಬಿಡ್ತಿದ್ದೆ. 100-200 ಆದರೆ ಕೊಡಿಸ್ಬಿಡ್ತಿದ್ದೆ. ಅದು ಸರ್ಚ್ ಮಾಡಿದೆ ಆನ್ಲೈನಲ್ಲೆಲ್ಲ, ಇವ್ರು ಇಷ್ಟಪಟ್ಟಿರೋ ಇವೆಲ್ಲ 2,500-3,000 ಇದ್ದಾವೆ. ದುಡ್ಡಿಲ್ಲ ನನ್ನ ಹತ್ರ ಇವಾಗ. ಅದಕ್ಕೆ ನೋಡೋಣ, ದುಡ್ಡು ಬಂದಮೇಲೆ ತಗೋತೀವಿ.
ಹೌದು ತಾನೆ, ದುಡ್ಡು ಬೇಕು ತಾನೆ ತಗೊಳೋದಕ್ಕೆ. ಏನೇ ಆದ್ರೂ ಹೌದು. ಆದ್ರೆ ಇನ್ನೊಂದ್ ಏನ್ ಗೊತ್ತಾ, 1000 2000 ಆಗ್ಲಿ 50 100 ಆಗ್ಲಿ ದುಡ್ಡೇ ಆಯ್ತಾ. 100 ರೂಪಾಯಿ ಆದ್ರೆ ಕೊಡಿಸ್ಬಿಡ್ತಿದ್ದೆ ಅಂತ ಎಷ್ಟು ಈಸಿಯಾಗಿ ಹೇಳ್ತಿದ್ಯಾ ನೋಡು. ಯಾಕೆಂದ್ರೆ ಅದು ಕಡಿಮೆ ಬೆಲೆ, ಜಾಸ್ತಿ ಬೆಲೆ ತಗೋ ಅಂದ್ರೆ ಆಯ್ತಾ. ಅದಕ್ಕೆ ನಾನು ಏನಾದ್ರು ಕೇಳಿದ್ನಾ, ನಾನು ಹೇಳ್ದೆ ಅಷ್ಟೇ, ಇದು ತಗೊಳ್ಳೋಣ ಕೊಡಿಸ್ತೀಯಾ ಅಂತ. ನೀನೇನ್ ಹೇಳ್ದೆ, ಇಲ್ಲ ಇವಾಗ ದುಡ್ಡಿಲ್ಲ ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ಕೆ ನಾನು ಸುಮ್ಮನೆ ಅದೇ ತಾನೆ. ಸರಿ, ಅದು ಸೋಫಾ ಕವರ್ ತಗೋಬೇಕು. ಆಮೇಲೆ ಇದು ಟೀಪಾಯಿ ನೋಡಿದ್ರಿ, ಟೀಪಾಯಿ ಬಂದ್ಬಿಟ್ಟು ನಮಗೆ 4 ಚಿಲ್ಲರೆ ಏನೋ ಆಯಿತು, 4200 4000 ಅಷ್ಟರೊಳಗಡೆ ಏನೋ ಆಯಿತು. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ಲು 3500. ಅವರು ತುಂಬ ಡಿಸೈನ್ ಆಗಿರೋದೆಲ್ಲ ತಗೊಂಡಿಲ್ಲ, ಸಾದಾ ಸೀದಾ ಅಂತ ಸಿಂಪಲ್ ಆಗಿ ಇಷ್ಟ ಆಗಲ್ಲ ಆ ಥರ ತಗೊಂಡಿದ್ದಾರೆ. ಸುಮ್ಮನೆ ಸಾದಾ ಇರೋದೇ ತಗೊಂಡಿದ್ದೀವಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು, ಮರ್ತಿದ್ದೀವಿ. ನಮಗೆ ಗೊತ್ತಾಗಿಲ್ಲ ಆ ಟೈಮಲ್ಲಿ. ಇದು ಸೋಫಾ ತಂದಾಗ ಸಾಯಂಕಾಲ ನಮ್ಮ ಮನೆಗೆ ಯಾರೋ ಬಂದಿದ್ರು, ಇಲ್ಲಿ ಹೊಸ ಸೋಫಾ ತಂದಿದ್ದೀರಾ, ಹೊಸ ಸೋಫಾ ತಂದಿದ್ದೀರಾ, ಸ್ವೀಟೇ ತಂದಿಲ್ಲ ಅಂತ. ಇಲ್ಲಿ ಸ್ವೀಟ್ ಕೊಡ್ರಿ ಸೋಫಾ ಅಂತ ಕೇಳಿದ್ರು. ನಾವು ಸ್ವೀಟೇ ತಂದು ಸೋಫಾ ತಂದಿರೋ ಖುಷಿಯಲ್ಲಿ ಸ್ವೀಟೇ ತಗೊಂಡಿಲ್ಲ, ಸುಮ್ಮನೆ ಬಂದ್ಬಿಟ್ಟಿದೀವಿ. ಆ ಅಣ್ಣ ನಮ್ಮ ಮಗನಿಗೆ ಹತ್ರ ಅಣ್ಣ ಅದು ಅವ್ರ ಗಾಡಿಲಿ ತುಂಬಿಕೊಂಡ್ರು, ಬಂದ್ರು, ನಾವು ಹಿಂದೆ ಗಾಡಿಯಲ್ಲಿ ಬಂದ್ವಿ. ನಾವು ಸ್ವೀಟ್ ತಗೋಬೇಕು ಅಂತ ಅದು ನಮ್ಮ ತಲೆಗೆ ಬರ್ಲೇ ಇಲ್ಲ, ನಮ್ಮ ತಲೆ ಒಳಗೆ ಬರ್ಲೇ ಇಲ್ಲ ಅದು ಸ್ವೀಟ್ ತಗೊಂಡೋಗ್ಬೇಕು ಅಂತ. ನೆಕ್ಸ್ಟ್ ಏನಾದ್ರು ಮನೆಗೆ ಫ್ರಿಡ್ಜ್ ಅಥವಾ ಸೋಫಾ ಈ ತರ ಏನಾದ್ರು ತಗೊಂಡೋದ್ರೆ ಖಂಡಿತ ಒಂದ್ ಬಾಕ್ಸ್ ಸ್ವೀಟ್ ತಗೊಂಡೋಗಿ. ಟಿವಿ ಆತರ ತಗೊಂಡೋಗಿ, ಏನೇ ವಸ್ತುಗಳು ತಗೊಂಡೋದ್ರು ಹೊಸದಾಗಿ ಸ್ವಲ್ಪ ಕಾಸ್ಟ್ಲಿ ವಸ್ತುಗಳನ್ನ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ನಾವ್ ಊರಲ್ಲಾಗಿದ್ರೆ ಗ್ಯಾರಂಟಿ ತಗೊಬರ್ತಾ ಇದ್ವಿ ಸ್ವೀಟ್. ಯಾಕಂದ್ರೆ ನಮ್ಮ ಅಕ್ಕಪಕ್ಕದ ಮನೆ ಎಲ್ಲ ಇದೆಯಲ್ವಾ, ನಾವ್ ಏನೇ ತಗೊಬಂದ್ರು ಸ್ವೀಟ್ ಕೊಟ್ಟಿದೀವಿ, ಅದರಿಂದ ಸ್ವೀಟ್ ತಗೊಬರ್ತಾ ಇದ್ವಿ. ನಾವ್ ಇವಾಗ ಹೊಲ್ದತ್ರ ಇರೋದಲ್ವಾ, ಅದರಿಂದ ಅಯ್ಯೋ ಬಿಡು ನಮ್ಮ ಮನೆಗೆ ಇನ್ ಯಾರು ಬರ್ತಾರೆ, ಯಾರು ಬರಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಒಟ್ಟಿಗೆ ಆ ಟೈಮಲ್ಲಿ ನಮಗ್ ನೆನಪು ಆಗ್ಲಿಲ್ಲ ಸ್ವೀಟ್ ತರಕ್ಕೆ, ಒಟ್ಟಿಗೆ ನಮ್ಗೆ ಹಂಗೆ ಅನ್ಸಿದ್ದು. ಹಾಗಾಗಿ ಅದು ನಮ್ಮ ಕಡೆಯಿಂದ ನಿಮ್ಗೆ ಕೊಡ್ತಿರೋ ಸಲಹೆ ಅಂದ್ಕೊಂಡ್ರೆ ಏನಾದ್ರು ಅಂದ್ಕೊಂಡು ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇರ್ಬೋದು. ಆ ಕ್ಷಣಕ್ಕೆ ನಮಗೆ ತಲೆಗೆ ಬರಲಿಲ್ಲ. ಅದಕ್ಕೆ ಯಾರೇ ಏನಾದರೂ ತಗೊಂಡೋದ್ರೆ ವಸ್ತುಗಳನ್ನ ಜೊತೆಲಿ ಒಂದು ಸ್ವೀಟ್ ಬಾಕ್ಸ್, ಚಿಕ್ಕದೊಂದು ಸ್ವೀಟ್ ಬಾಕ್ಸ್ ತಗೊಂಡೋಗಿ ಅಕ್ಕಪಕ್ಕ ಯಾರಾದರೂ ಬಂದು ಕೇಳಿದ್ರೆ ನಿಮ್ಮ ಮನೆಗೆ ಸ್ವೀಟ್ ಕೊಡೋದಕ್ಕೆ. ಆಮೇಲೆ ಸ್ವಿಂಗ್ ಎಷ್ಟಾಯಿತು ಹೇಳಿ ಅಂತ ತುಂಬ ಜನ ಕೇಳ್ತಿದ್ರು. ಅದು ಜೋಕಾಲಿ ತಂದ್ಬಲ್ಲ, ಆ ಸ್ವಿಂಗು ಇಲ್ಲೆಲ್ಲ ಗಾಡಿನಲ್ಲಿ ತಗೊಬರ್ತಾರೆ, ಊರಲ್ಲಿ ಟೆಂಪಲಲ್ಲಿ ಲಗೇಜ್ ಆಟೋದಲ್ಲಿ ಎಲ್ಲ ಇಟ್ಕೊಬರ್ತಾರೆ. ಅಲ್ಲೆಲ್ಲ ನೋಡಿದ್ವಿ, ಕೇಳಿದ್ವಿ ನಾವು. ಅಲ್ಲಿ ಕಲರ್ ಇಷ್ಟ ಆಗಿಲ್ಲ ನಮಗೆ, ಜನ ಮಗಳಿಗೆ ಅವ್ಳು ಪಿಂಕೇ ಇರಬೇಕು ಅಂತ ಹೇಳ್ಬಿಟ್ಟು, ಇವರೆಲ್ಲ ಬ್ಲೂ ಕಲರು, ಬೇರೆ ನೀಲಿ ಏನೇನೋ ಗ್ರೀನ್ ಬೇರೆ ಕಲರ್ ತರೋರು ಇದ್ರವ್ರು ಗಾಡಿನವರು. ನಮ್ಮ ಜನ ಮಗಳು ಪಿಂಕೇ ಬೇಕು ಅಂತ ತಗೊಂಡಿರಲಿಲ್ಲ. ಅಲ್ಲಿ ಗಾಡಿನಲ್ಲಿ ಬರೋರು ಬಂದ್ಬಿಟ್ಟು ನಮಗೆ 2800 ಹೇಳಿದ್ರು. ಅದು ಇದು ಬಂದ್ಬಿಟ್ಟು ನಮಗೆ 1600 ರೂಪಾಯಿಗೆ ಸಿಕ್ತು. ಬರೀ 1600 ರೂಪಾಯಿಗೆ ಹೆಂಗೆ ಸಿಕ್ತು ಅಂದರೆ, ಅವತ್ತು ನಾನು ನಮ್ಮ ಶ್ರೀಮತಿಯವರು ಮಧುಗಿರಿಗೆ ಹೋಗ್ತಿದ್ವಲ್ಲ, ಮಧುಗಿರಿಗೆ ಹೋಗಿ ಅಲ್ಲಿಂದ ನಂದಿನಿ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ವಿ. ಅಲ್ಲೇ ಇಟ್ಕೊಂಡಿದ್ರಿ, ನಂದಿನಿ ಹೋಗ್ಬೇಕು ಅಂತ ಹೋಗ್ತಾ ಇದ್ದವರು ಅಲ್ಲಿ ರೋಡ್ ಸೈಡ್ ಅಲ್ಲಿ ಸ್ವಿಂಗ್ಗಳು ಇಟ್ಕೊಂಡಿದ್ರು. ಅಲ್ಲಿ ನೋಡಿದ್ವಿ ಪಿಂಕ್ ಕಲರ್ ಕಾಣಿಸ್ಬಿಡ್ತು. ನಮ್ಮ ಶ್ರೀಮತಿ ಪಿಂಕ್ ಕಲರ್ ಸ್ವಿಂಗ್ ಐತಿಲ್ಲಿ ಅಂದ್ರು. ಅಲ್ಲೇ ನಿಲ್ಸ್ಬಿಟ್ಟು ಗಾಡಿನ ಆ ಸ್ವಿಂಗ್ ತಗೊಂಡು ಇವ್ರ ಪಾಪ. ಇನ್ನೊಂದ್ ಏನ್ ಗೊತ್ತಾ, ಅವತ್ತು ಸಂತೆಗೆ ಹೋಗ್ಬಿಟ್ಟು ಹಂಗೆ ಮನೆಗೆ ಏನಾದ್ರು ಸ್ವಲ್ಪ ಐಟಮ್ಸ್ ತಗೋಬರೋಣ ಅಂತ ಹೋಗ್ತಾ ಇದ್ದಿದ್ದು. ನಾವು ಒಂದ್ ತರಕಾರಿನೂ ತಗೊಳ್ಳಿಲ್ಲ ಗೊತ್ತಾ. ಫಸ್ಟ್ ನಂದಿನಿ ಮಾಡ್ಕೋಗಿ ಆಮೇಲೆ ಅಲ್ಲಿ ಇದನ್ನ ತಗೊಂಡು ಕೆಲವೊಂದು ಐಟಮ್ಸ್ ತಗೊಂಡು ಬಂದು ಸಂತೆ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದು. ನಂದಿನಿ ಮಾಡ್ಕೋಬೇಕಾದ್ರೆ ಸ್ವಿಂಗ್ ಕಾಣಿಸಿದ್ದು. ಆ ಸ್ವಿಂಗ್ ನೋಡ್ತಿದ್ದಂಗೆ ನಾವು ಬಂದ್ಬಿಟ್ಟು ಸ್ವಿಂಗ್ ತಗೊಂಡ್ ಪಾಪ ಇವ್ರಂತೂ ಅವತ್ತು ಆ ಸ್ವಿಂಗ್ ನ ಹಿಂದೆ ಇಟ್ಕೊಂಡು ಬೇರೆಯವ್ರಿಗಾಗಿದ್ರೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರೇ ಇಟ್ಕೊಂಡ್ರು ಗಾಡಿಯಲ್ಲಿ ಯಾವ ತರ ಇಟ್ಕೊಂಡು ಹೋಗ್ಬೇಕು ಅಂತ ಅವ್ರು ಹೇಳ್ಕೊಟ್ರು. ಅವ್ರ ಹಿಂದೆ ಇಟ್ಕೊಂಡು ಈ ತರ ಇಟ್ಕೊಂಡು ಕೂತಿದ್ರು. ನಮ್ದು XL100 ಮೊದ್ಲೇ ಗಾಡಿ ಚಿಕ್ಕದು, ಅದ್ರ ಇಟ್ಕೊಂಡು ಕೂತ್ಕೊಟ್ರು. ಮನೆಯವ್ರಿಗೂ ಪಾಪ ತಂದ್ರು. ಆ ಸ್ವಿಂಗ್ ಬಂದ್ಬಿಟ್ಟು 1600 ರೂಪಾಯಿ ತಗೊಂಡ್ವಿ ಅಂತ ಹೇಳಿದ್ವಲ್ಲ. ಆ ಸ್ವಿಂಗ್ಗೆ ಕುಷನ್ ಬರುತ್ತೆ ಒಳಗಡೆ, ಕೂತ್ಕೊಳ್ಳೋದಕ್ಕೊಂದು ಇದು ಬರುತ್ತೆ ಚಿಕ್ಕದು ಹಾಸಿಗೆ ತರ, ಅದು ಒಂದು. ಮತ್ತೆ ಚೈನ್ ಕೊಡ್ತಾರೆ. ಚೈನು ಆ ಸ್ವಿಂಗ್ 3 ಬರುತ್ತೆ. ಆದ್ರೆ ಚೈನು ತುಂಬಾ ಚಿಕ್ಕದ್ರೆ ಒಂದು ಮೊಳ ಐತೇನೋ ಅಷ್ಟೇ ಅವ್ರು ಕೊಟ್ಟಿದ್ದ ಚೈನು. ನಮ್ಗೆ ಚೈನ್ ಸಾಕಾಗಿಲ್ಲ ಹೇಳ್ಬಿಟ್ಟು ಅದಕ್ಕೆ ನಾವು ಬೇರೆ ಇನ್ನೊಂದು ಚೈನ್ ತಗೊಬಂದ್ವಿ. ಚೈನು ಅಂಗಡಿನಲ್ಲಿ ಹೊಸ್ತಾಗ್ ತಂದ್ವಿ. ಮತ್ತೆ ಇನ್ನೊಂದು 5 ಅಡಿನೋ ಏನಿರ್ಬೇಕೇನೋ, 4 ಅಡಿದ 5 ಅಡಿದ ತಗೊಬಂದ್ವಿ. ಮತ್ತೆ ಇನ್ನೊಂದು ಅವ್ರು ಕೊಟ್ಟಿರೋ ಚೈನು ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇತ್ತು, ಚಿಕ್ಕದಿತ್ತು, ಗಟ್ಟಿ ಇರ್ಲಿಲ್ಲ, ಸ್ವಲ್ಪ ದಪ್ಪ ಇರ್ಲಿಲ್ಲ, ಬಂದೋಬಸ್ತಾಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ದಪ್ಪದ್ ತಗೊಂಡ್ವಿ. ಅದರಿಂದ ಇದು ಚೈನ್ ತಗೊಂಡ್ವಲ್ಲ, ಅದು ಎಲ್ಲ ಸೇರಿಸಿದ್ರೆ 2000 ಆಗುತ್ತೆ ನಮ್ಗೆ. ಆದ್ರೆ ಅದು ನಾವು ಅಲ್ಲಿ ದಾರಿನಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿದ್ಕೆ ಅಷ್ಟು 1600 ಕೊಟ್ಟಿದ್ದಾರೆ. ಬೇರೆ ಎಲ್ಲ ಕಡೆ 1600 ಕೊಡ್ಬೇಡಿ, ಎಲ್ಲೂ 1600 ಅಂತ ಕೇಳ್ಬೇಡ್ರಿ. ಆಮೇಲೆ 1600 ಕೊಡೋದಿಲ್ಲ.
ಜಾಸ್ತಿ ಹೇಳ್ತಾರೆ. ಹೇಳಿದ್ನಲ್ಲ ಅವಾಗಲೇ ಟೆಂಪೋದಲ್ಲಿ ಬರೋರು ನಮ್ಮೂರಲ್ಲಿ ಅವರು 2800 ಇಲ್ಲ ಮದ್ಗಿರಿಯಲ್ಲಿ ಯಾರಾದ್ರೂ ಇಟ್ಕೊಂಡಿರ್ತಾರಲ್ವಾ, ಅಂದ್ರೆ ರೋಡ್ ಸೈಡ್ ಎಲ್ಲಾದ್ರೂ ಇಟ್ಟಿರ್ತಾರಲ್ವಾ ಅಂತ ಹತ್ರ ಕೇಳಿ ನೋಡಿ ಕೊಟ್ರು ಕೊಡ್ಬೋದು. ಅವತ್ತೇನೋ ಗೊತ್ತಿಲ್ಲ ಹೆಂಗ್ ಕೊಟ್ರು ನಮ್ಗೆ ಕೊಟ್ರು. ಮತ್ತಾಮೇಲೆ 2000 ಟೋಟಲ್ ಆಯ್ತು ಅಂದ್ರೆ ಅದೇ ಹೊಸ್ದಾಗಿ ಚೈನ್ ತಂದ್ವಲ್ಲ ನಾವು, ಆ ಚೈನ್ಗಿಂದ ನಮ್ಗೆ ಚೈನು ಕೊಕ್ಕಿ ಎಸ್ ಶೇಪ್ ಅಲ್ಲಿ ಒಂದು ಕೊಕ್ಕಿ ಬರುತ್ತೆ, ಕೊಕ್ಕಿ ಎಲ್ಲ ತಂದ್ವಿ. ಅದೆಲ್ಲ ಸೇರಿ ಸ್ವಿಂಗ್ದು ಚೈನ್ದು ಸೇರಿ 2000 ಆಯ್ತು ನಮ್ಗೆ ಅಷ್ಟೇ. ಮತ್ತ ಇನ್ನೇನು ಹೇಳ್ಬೇಕು ಆ ಸ್ವಿಂಗ್ ಬಗ್ಗೆ ಹೇಳು. ಅದು ಡಬಲ್ ಏನೋ ಪಟ್ಟಿ ಇರುತ್ತೆ ಅಂತ ಹೇಳಿದಾರೆ. ಆ ಸ್ವಿಂಗ್ ಅಲ್ಲಿ 2 ತರ ಬರುತ್ತೆ. ಒಂದು ಫ್ರೇಮ್ ಇರುತ್ತಲ್ಲ ಮುಂದೆ ಫ್ರಂಟ್ ಅಲ್ಲಿ, ಅದು ಸಿಂಗಲ್ ಪಟ್ಟಿ ಅಂದ್ರೆ ಒಂದೇ ಒಂದು ಇದ್ರಲ್ಲೇ ಸಿಂಗಲ್ ಇದಾಕಿ ಮಾಡಿರ್ತಾರೆ. ಡಬಲ್ ಪಟ್ಟಿ ಅಂದ್ರೆ ದಪ್ಪ ಬರುತ್ತೆ, 2 ಇರುತ್ತವ ಅದರಲ್ಲಿ. ಸಿಂಗಲ್ ಪಟ್ಟಿ ಅಂದ್ರೆ ಸ್ವಲ್ಪ ನಮ್ಮಂತವ್ರು ಚಿಕ್ಕದವ್ರು ಸಣ್ಣದಾಗಿರೋರು ಕೂತ್ಕೋಬಹುದು ಆರಾಮಾಗಿ, ನಾರ್ಮಲ್ ಆಗಿರೋರು. ಸ್ವಲ್ಪ ಜಾಸ್ತಿ ದಪ್ಪ ಇರೋರು ಕೂತ್ಕೋಬೇಕು ಅಂದ್ರೆ 100 kg ವರೆಗೂ ಕೂತ್ಕೋಬಹುದು ಅದರಲ್ಲಿ, 100 kg. ಸ್ವಲ್ಪ ಜಾಸ್ತಿ ದಪ್ಪ ಇರೋರು ಆ ತರದವ್ರು ಕೂತ್ಕೋಬೇಕು ಅಂದ್ರೆ ಡಬಲ್ ಪಟ್ಟಿ ತಗೋಬೇಕಾಗುತ್ತೆ. ಯಾಕೆಂದ್ರೆ ಡಬಲ್ ಪಟ್ಟಿ ಅದು ವೆಯ್ಟ್ ತಡೆಯುತ್ತೆ. ಇದು ಸಿಂಗಲ್ ಪಟ್ಟಿ ಅಲ್ವಾ, ನಾರ್ಮಲ್ ಆಗಿರೋರು ಅಂಥವ್ರು ಕೂತ್ಕೋಬಹುದು. ಇಷ್ಟು ಸ್ವಿಂಗ್ದು ಹೇಳಾಯ್ತು. ಮತ್ತೆ ಇನ್ನೇನು ಹೇಳ್ಬೋದಮ್ಮ? ಇನ್ನೇನೆಲ್ಲ ಹೇಳಿ ಮುಗಿಸಿದ್ವಲ್ಲ. ಸ್ವಿಂಗ್ದು ಸೋಫಾದು ಎಲ್ಲ ಹೇಳಿದ್ವಿ. ಸುಮಾರು ಜನ ಕೇಳ್ತಾ ಇದ್ವಿ ಸೋಫಾದೆಲ್ಲ. ಹೇಳಿಲ್ಲ. ಅದಕ್ಕೆ ಈಗ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕಮೆಂಟ್ ಮೂಲಕ ರಿಪ್ಲೈ ಮಾಡೋದಕ್ಕಾಗಲ್ಲ. ತುಂಬಾ ಜನ ಕೇಳಿದ್ರು. ನವಿಲು ಕೂಗ್ತಾ ಆಯ್ತು ಅವಾಗ ನಮ್ಮ ಮನೆ ಹತ್ರ ಈ ಕಡೆ ಸುತ್ತಮುತ್ತ ಎಲ್ಲ ನವಿಲು ಬರ್ತಾವ. ಅದು ಸಂಜೆ ಟೈಮ್ ಅಂತೂ ಎಷ್ಟೊಂದು ನವಿಲು ಬರ್ತಾವ ಗೊತ್ತಾ. ಇಲ್ಲೆಲ್ಲ ನವಿಲು ತುಂಬಾ ಚೆನ್ನಾಗಿರುತ್ತೆ ವಾತಾವರಣ ನೋಡೋದು. ಆ ನವಿಲುಗಳು ನಾವು ಮುಂಚೆ ಎಲ್ಲ ಬರೀ ಬುಕ್ಕಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ಚಿತ್ರ ಇತ್ತು ಒಂದು ನವಿಲ್ದು. ಈಗ ನಮ್ಮ ಹೊಲದ ಸುತ್ತಮುತ್ತ ಎಲ್ಲ ನವಿಲು ಓಡಾಡ್ತಾ ಇರ್ತವೆ. ಚೆನ್ನಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು. ಮೊನ್ನೆ ಅವತ್ತು ಒಂದು ಕವಿತೆ ಹಾಕಿದ್ದೆ, ಕಾಯಬೇಕು ಅಂತ, ಫೇಸ್ಬುಕ್ ಅಲ್ಲಿ ನಾನು. ಅದಕ್ಕೆ ಒಂದು 100 ಜನನು ಲೈಕ್ ಮಾಡಿದ್ರು. 100 ಜನದ ಒಳಗಡೆ ಲೈಕ್ ಬಂದಿದ್ದಾವೆ. ಆಮೇಲೆ ಬೇರೆ ಇನ್ನೊಬ್ರು ಯಾರೋ ಒಬ್ರು ಒಂದು ಕವಿತೆ ಏನೋ ಕವಿತೆ ಅಲ್ಲ, ಅದು ಕವಿತೆ ತರನೇ, ಆದ್ರೆ ಕವಿತೆ ಅಲ್ಲ ಅದು. ನಮ್ಮ ಶ್ರೀಮತಿ ಅವ್ರು ತೋರಿಸಿದ್ರು ಅವ್ರ ಫೇಸ್ಬುಕ್ಕಲ್ಲಿ ಏನೋ ಸ್ಕ್ರೋಲ್ ಮಾಡ್ಬೇಕಾದ್ರೆ. ಸುಮ್ಮನೆ ಏನೋ ಬರ್ದಾಕೋರು ಒಂದಿಷ್ಟುದ್ದ ಕವಿತೆ ಅಂತೂ ಅಲ್ಲ. ಕವಿತೆಗೆ ಅದರದ್ದೇ ಆದ ಘನತೆ, ಗೌರವ ಏನೇನೋ ಇರುತ್ತೆ ಕವಿತೆಗೆ. ಅದು ಕವಿತೆ ಅಲ್ಲ, ಏನೇನೋ ಗೀಚಿದ್ದು ಕವಿತೆ ಅನ್ಕೊಂಡ್ಬಿಡ್ತಾರೆ ಕೆಲವರು. ಆ ಕವಿತೆ ಅವ್ರು ಯಾರೋ ಬರ್ದಾಕಿದ್ರೆ ಏನೋ ಹಾಕಿದ್ರೆ ಅಂತ ಹೇಳಿದ್ರಲ್ಲ, ಆ ಕವಿತೆಗೆ 1000ಕ್ಕಿಂತ ಹೆಚ್ಚು ಜನ ಲೈಕ್ ಮಾಡಿಬಿಟ್ಟವ್ರಂತೆ. ನನ್ನ ಕವಿತೆಗೆ ಒಂದು 100 ಜನನೂ ಲೈಕ್ ಮಾಡಿಲ್ವಂತೆ. ಅವರು ಅದನ್ನ ಹೇಳಿದ್ರು. ಅದ್ರಲ್ಲಿ ನಾನು ಹೇಳಿದ್ದೀನಿ ಅದಕ್ಕೇನೆ, ಆ ಕವಿತೆ ಇರೋದೇ, ಕವಿತೆ ಅನ್ನೋದು ಕಾಯಬೇಕು ಅನ್ನೋ ಬಗ್ಗೆನೇ ಬರೆದಿರೋದು. ಅಂದರೆ ಕವಿತೆ ಚಿಕ್ಕ ಚಿಕ್ಕ ಹನಿಗವಿತೆಗಳ ಥರ ಹೇಳಿ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತಮ್ಮ, ಕಾಯಬೇಕು. ಆ ಕವಿತೆನಲ್ಲೇ ಇದೆ ನೋಡ್ರಿ, ಕಾಯಬೇಕು ಅಂತ ಇದೆಯಲ್ಲ ನೋಡಮ್ಮ ಅಂತ ಹೇಳಿದೆ. ಆ ಕವಿತೆನ ನಿಮ್ಮ ಜೊತೆ ಹೇಳ್ಕೊತೀನಿ. ಚಿಕ್ಕ ಚಿಕ್ಕ ಹನಿಗವಿತೆಗಳು ಅಷ್ಟೇ ಅವು. ಕವಿತೆನ ನಿಮಗೆ ಮರ್ತೋಗ್ಬಿಟ್ಟಿದೆಯಾ? ಇಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ತೋರಿಸ್ಬೇಕು ಅವ್ರಿಗೆ ಕವಿತೆಗೆ. ಅದಕ್ಕೋಸ್ಕರ ನನ್ನ ಕೈ ಬರಹ ನೋಡ್ರಿ, ಇದು ಕಾಯಬೇಕು ಅಂತ ಚೆನ್ನಾಗಿದೆಯಾ. ಹನಿಗವಿತೆಗಳು ಚಿಕ್ಕವು ಹನಿಗವಿತೆಗಳು. ಕಾಯಬೇಕು, ಕಾಯುವುದು ಒಳ್ಳೆಯದು, ನೀರು ಕಾದಾಗಲೇ ಒಲೆಯ ಮೇಲೆ ಅನ್ನ ಬೇಯುವುದು. ಹೌದು ತಾನೆ? ಕಾಯಬೇಕು, ಅಕ್ಕಿ ಇಕ್ತಿದಂಗೆ ಅನ್ನ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಅದೇ ಸಾರಾಂಶ, ಅದೇ ಅರ್ಥ ಇದು ಅಷ್ಟೇ. ಅದು ಅನ್ನ ಕುದ್ದು ನೀರು ಕಾಯ್ದು ಅದನ್ನ ಕುದ್ದು ಆಮೇಲೆ ಅನ್ನ ಕಾದು ಆಮೇಲೆ ಅಕ್ಕಿ ಹಾಕಿ ಆಮೇಲೆ ಅದು ಚೆನ್ನಾಗಿ ಕುದ್ದ ಮೇಲೇನೆ ಅನ್ನ ಆಗೋದು. ಅದು ಅನ್ನ ನೀರು ಕುದಿಬೇಕು ಅಂತ. ಮತ್ತೆ ಇನ್ನೊಂದು, ಕಾಯಬೇಕು, ನೀರು ಕಾದು ಆವಿಯಾದಾಗಲೇ ಮಳೆಯಾಗುವುದು. ಹೌದು ತಾನೆ? ಮಳೆ ಏಕ್ದಮ್ ಇದ್ಕಿದಂಗೆ ಮಳೆ ಬಂದ್ಬಿಡ್ತು, ಇದ್ಕಿದಂಗೆ ಮಳೆ ಬಂತು ಅಂತಾರೆ. ಆದರೆ ಇದ್ಕಿದಂಗೆ ಎಲ್ಲೂ ಮಳೆ ಬರೋದಿಲ್ಲ. ಮಳೆ ಬರಬೇಕಾದ್ರೆ ಅದಕ್ಕೊಂದು ಇದಿದೆ, ಸೈಕಲ್, ರೈನ್ ಸೈಕಲ್, ಮಳೆ ಇದಿದೆ. ಸಮುದ್ರದಲ್ಲಿ ನೀರು ಕಾದು ಆವಿಯಾಗಿ ಅದು ಮೋಡ ಕಟ್ಟಿ ಅದಕ್ಕೆ ಹಲವಾರು ಪ್ರಕ್ರಿಯೆಗಳಿದ್ದಾವೆ. ಆ ಥರ ಮಳೆ ಬರೋದು ಅದೇ ಕಾಯಬೇಕು, ನೀರು ಕಾದು ಆವಿಯಾದಾಗಲೇ ಮಳೆಯಾಗುವುದು. ಏನೇ ಆದರೂ ತಾಳ್ಮೆಯಿಂದ ಕಾಯಬೇಕು ಅನ್ನೋ ಅರ್ಥ ಇನ್ನೊಂದಿದೆ ಅದಕ್ಕೆ. ಕಾಯಬೇಕು, ಕಾಯುವುದು ಸರಿಯಾದುದು, ಸಂಜೆಯ ತಂಪಿಗೆ ನೇಸರ ಮಧ್ಯಾಹ್ನ ಸುಡಲೇಬೇಕು. ಹೌದು, ಕಾಯಬೇಕು. ಯಾಕೆಂದರೆ ಸಂಜೆ ತಣ್ಣಗಿರುತ್ತೆ ವಾತಾವರಣ. ಆ ವಾತಾವರಣ ನಾವು ಪಡ್ಕೋಬೇಕು, ಆ ವಾತಾವರಣನ ನಾವು ಅನುಭವಿಸ್ಬೇಕು ಅಂದರೆ ಮಧ್ಯಾಹ್ನ ಬಿಸಿಲನ್ನು ಸಹಿಸ್ಕೊಳ್ಳೇಬೇಕು. ಮಧ್ಯಾಹ್ನ ಬಿಸಿಲು ಸುಡ್ತಾನೆ ಇರುತ್ತೆ, ನೇಸರ ಸುಡಲೇಬೇಕು ಅಂತ ಕಾಯಬೇಕು ಅಂತ. ಇದು ಬಂದುಬಿಟ್ಟು ನಾನು 2021ರಲ್ಲಿ 10 ಜನವರಿ 10, 2021ರಲ್ಲಿ ಬರೆದಿದ್ದಂಥ ಹನಿಗವಿತೆ. ತುಂಬ ಪೇಷನ್ಸ್ ಇರಬೇಕು, ತಾಳ್ಮೆಯಿಂದ ಕಾಯಬೇಕು, ಯಾವುದೇ ಆದರೂ ಒಳ್ಳೆಯದು ಆಗಬೇಕು ಅಂದರೆ. ಅದೇ ಥರನೇ ನನ್ನ ಕವಿತೆಗೂ ಒಂದು ಒಳ್ಳೆಯ ಕಾಲ ಬರುತ್ತೆ, ಕವಿತೆಗಳಿಗೂ ಕಾಯಬೇಕಷ್ಟೇ. ಈಗ ಸೋಷಿಯಲ್ ಮೀಡಿಯಾ ಸುಮ್ಮನೆ ಏನೋ ಸಾಲು ಬರ್ದಾಕ್ಬಿಡ್ತಾರೆ, ಅವನ್ನೇ ಕವಿತೆ ಅಂದ್ಕೊಂಡು ಕೆಲವರು ಗೊತ್ತಾಗ್ದವ್ರು ಅದನ್ನೇ ಲೈಕ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಅದನ್ನೆಲ್ಲ ಪೋಸ್ಟ್ ಮಾಡ್ಕೊಂಡು ತುಂಬ ಜನ ಇದು ಮಾಡ್ತಾರೆ.
ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದ ಸುಮಾರು ಜನಕ್ಕೆ ಕವಿತೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅನ್ಸುತ್ತೆ. ಕವಿತೆಗಿರೋ ಘನತೆ ಗೌರವ ಅದೇನಿರುತ್ತೆ ಅದು ಗೊತ್ತಿಲ್ಲ ಅನಿಸುತ್ತೆ. ಅದು ನಮ್ಮದು ಇರಲಿ, ತಾಳ್ಮೆಯಿಂದ ಕಾಯೋಣ. ಈ ಪುಟ್ಟ ಪುಟ್ಟ ಕವಿತೆಗಳನ್ನೆಲ್ಲ ಮುಂದೊಂದಿನ ಪುಸ್ತಕ ಮಾಡಿಸಿ ಆ ಪುಸ್ತಕನೆಲ್ಲ ನೀವು ತಗೊಂಡು ಓದ್ತೀರ, ಆವಾಗ ನನಗೆ ಇವೆಲ್ಲ ಸಾರ್ಥಕ ಅನಿಸುತ್ತೆ. ಅಲ್ಲಿವರೆಗೂ ಕಾಯ್ತೀನಿ ನಾನು, ಕಾಯೋಣ. ಆಮೇಲೆ ಒಬ್ಬರು ಕೇಳಿದರು, ಮಾರಲ್ ಸ್ಟೋರೀಸು, ನೀತಿ ಕಥೆಗಳನ್ನ ಹೇಳಿ ನಿಮ್ಮ ಬ್ಲಾಗಲ್ಲಿ ಅಂತ. ಅವರ್ಯಾರೋ ಒಬ್ಬರು ಒಂದು ಪ್ರಶಸ್ತಿ ಏನೋ ತಂದಿದ್ರಂತೆ ಮಗಳನ್ನ, ನಮ್ಮ ಜಾಣಿ ಮಗಳು ಕತೆ ಹೇಳಿರೋ ಕತೆನ ಕೇಳ್ಬಿಟ್ಟು ಅವ್ರ ಮಗಳು ಪ್ರತಿಭಾ ಕಾರಂಜಿಯಲ್ಲಿ ಹೇಳ್ಬಿಟ್ಟು ಪ್ರಥಮ ಬಹುಮಾನನ ತಗೊಂಡಿದ್ರಂತೆ. ತುಂಬಾ ಖುಷಿ ಆಯ್ತು. ಆ ಥರ ಮಾರಲ್ ಸ್ಟೋರೀಸ್ ಏನಾದರೂ ಹೇಳಿ ಅಂತ ಹೇಳಿದ್ರು. ಖಂಡಿತ ಮುಂದೆ ಬ್ಲಾಗಲ್ಲಿ ಪ್ರತಿ ಸ್ಯಾಟರ್ಡೇನ ಸಂಡೇ ಒಂದಿನ ಸ್ಯಾಟರ್ಡೇ ಅಥವಾ ಸಂಡೇ ವಾರಕ್ಕೊಮ್ಮೆ ಒಂದು ದಿನ ಒಂದೊಳ್ಳೆ ಬ್ಲಾಗಲ್ಲಿ ಕೊನೆಯಲ್ಲಿ ಒಂದೊಳ್ಳೆ ನೀತಿ ಕತೆ ಆ ಥರ ಕತೆಗಳನ್ನ ನಿಮ್ಮ ಜೊತೆ ಹಂಚ್ಕೋತೀವಿ, ಶೇರ್ ಮಾಡ್ತೀವಿ, ಹೇಳ್ಕೊತೀವಿ. ಅದು ಬಿಟ್ಟರೆ ಆಮೇಲೆ ಇನ್ನೇನು ಹೇಳ್ಬೋದು, ಇನ್ನೇನೆಲ್ಲ ಮುಗೀತು. ಇರಲಿ, ಒಂದು ಒಳ್ಳೆ ಚಿಕ್ಕದೊಂದು ಕತೆ ಹೇಳ್ಬಿಡ್ತೀನಿ ಬ್ಲಾಗ್ ಮುಗಿಸೋದಕ್ಕೂ ಮುಂಚೆ. ಒಬ್ಬನೇ ಹೇಳು, ನಾನು ಹೋಗ್ತೀನಿ. ಯಾಕೆ ಇವ್ರಿಗೆ ಕತೆ ಕವಿತೆ ಅಂದರೆ ಇಷ್ಟ ಇಲ್ಲ ಅಂತ ಅಲ್ಲ, ಆಸಕ್ತಿ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಅಸಡ್ಡೆ ಅಲ್ಲ, ಆಸಕ್ತಿ ಇಲ್ಲ. ಅಸಡ್ಡೆಗೂ ಇದಕ್ಕೂ ವ್ಯತ್ಯಾಸ ಇದೆ. ಅಸಡ್ಡೆ ಅಂದರೆ ಬಿಡು ಅನ್ನೋ ಥರ, ಆ ಥರ ಅಲ್ಲ. ನೀನೇನಾದರೂ ಮಾಡ್ಕೊಳಪ್ಪ, ನನಗೆ ಓದು ಬರಹದಲ್ಲಿ ಆಸಕ್ತಿ ಇಲ್ಲ ಅಷ್ಟು ಅಂತ ಇದು ಮಾಡ್ತಾರೆ ಅಷ್ಟೇ. ಅಸಡ್ಡೆ ಅಲ್ಲ, ಆಸಕ್ತಿ ಇಲ್ಲ ಅಷ್ಟೇ. ತಿರ್ಗಾ ಮೇಲೆ ಅದು ಹೇಳ್ಬೇಡ್ರಿ, ನಿಮ್ಮ ಯಜಮಾನ್ರು ನೋಡಿದ್ರೆ ಎಲ್ಲ ಕತೆ ಕವನ ಎಲ್ಲ ಬರೀತಾರೆ, ನೀವೇ ಓದಲ್ಲ ಅಂದ್ರೆ ಹೆಂಗೆ ಅಂತೆಲ್ಲ ಹೇಳಕ್ ಹೋಗ್ಬೇಡ್ರಿ. ಅದು ಒಂದು ಚಿಕ್ಕದು ಜ್ಞಾನೋಕತೆ ಅಂತಾರೆ. ಚಿಕ್ಕದು ಜ್ಞಾನೋಕತೆ ಅಂದರೆ ಹನಿಕತೆ, ಹನಿಕವಿತೆ ಇದೆಯಲ್ಲ, ಚಿಕ್ಕ ಕವಿತೆಗಳು ಆ ಥರ. ಹನಿಕತೆ, ಜ್ಞಾನೋಕತೆ ಆ ಥರ ಚಿಕ್ಕ ಕತೆ, ಒಂದು 2-3 ಸಾಲ ಮುಗಿದೋಗೋ ಅಂಥ ಕತೆ. ಒಬ್ಬ ಹೌದಾ, ಸರಿ, ಓಕೆ. ಯಾಕಂದ್ರೆ ಇವ್ರು ಕತೆ ಹೇಳ್ತೀನಿ ಅಂತ 4 ಗಂಟೆವರೆಗೂ ಹೇಳ್ತಾ ಇರ್ತಾರೆ. ಸರಿ, ಚಿಕ್ಕದೇ. ಒಬ್ಬ ಮಂತ್ರವಾದಿ, ಒಂದೂರಲ್ಲಿ ಒಬ್ಬ ಮಂತ್ರವಾದಿ ಇರ್ತಾನೆ. ಆ ಮಂತ್ರವಾದಿಗೆ ಒಂದು ಒಳ್ಳೆ ಮಂತ್ರ ಗೊತ್ತಿರುತ್ತೆ. ಆ ಮಂತ್ರ ಯಾವುದು ಅಂದರೆ ಸತ್ತಿರೋರನ್ನೆಲ್ಲ ಬದುಕಿಸೋ ಅಂಥ ಮಂತ್ರ. ಅವನು ಆ ಥರ ಎಷ್ಟೋ ಜನರು ಸತ್ತೋಗಿರೋರನ್ನ ಆ ಮಂತ್ರ ಹೇಳಿ ಬದುಕಿಸ್ತಾ ಇರ್ತಾನೆ. ನಿಜ ಅಲ್ಲ, ಕಥೆನಲ್ಲಿ ಬದುಕಿಸ್ತಾ ಇರ್ತಾನೆ. ಅವನು ಆ ಮಂತ್ರನ ಯಾರಿಗೂ ಹೇಳ್ಕೊಡೋದೇ ಇಲ್ಲ. ಕೊನೆಗೊಂದಿನ ಅವನಿಗೆ ವಯಸ್ಸಾಗುತ್ತೆ, ಅವನು ಸತ್ತೋಗ್ತಾನೆ. ಪಾಪ ಅವನು ಬೇರೆ ಯಾರಾದ್ರೂ ಹೇಳ್ಕೊಟ್ಟಿದ್ರೆ ಅವನ್ನ ಬದುಕಿಸ್ತಿದ್ರಾ? ಅಷ್ಟೇ ಕತೆ. ಅದೇ ಅವನಿಗೊಂದಿನ ವಯಸ್ಸಾಗುತ್ತೆ, ಅವನು ಸತ್ತೋಗ್ತಾನೆ, ಅಷ್ಟೇ. ಅಲ್ಲಿಗೆ ಕತೆ ಮುಗಿಯುತ್ತೆ. ಆದರೆ ಮುಂದೇನು ಅಂದ್ರೆ ಅವನ ಆ ಕಥೆನ ಯಾರಿಗಾದ್ರೂ ಕತೆ ಅಂತ ಸಾರಿ ಕ್ಷಮಿಸಿ, ಮಂತ್ರನ ಯಾರಿಗಾದ್ರೂ ಹೇಳಿದಿದ್ರೆ ಅವನ್ನ ಬದುಕಿಸಿರೋರಲ್ವಾ. ಅಂದ್ರೆ ಏನ್ ಗೊತ್ತಾ, ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತಾರ ಅನ್ನೋ ಒಂದು ಮಾತಿದೆಯಲ್ಲ, ಅದೇ ಚೆನ್ನಾಗಿದೆ. ಅದ್ರೆ ಅರ್ಥ ಇದೆ ಆ ಕಥೆನಲ್ಲಿ. ಈ ಕತೆ ಇಷ್ಟ ಆಯ್ತು ಅಂದ್ಕೋತೀನಿ. ಇಷ್ಟ ಆದರೆ ತಿಳಿಸಿ ನಿಮ್ಮ ಇದ್ರ ಮೂಲಕ, ಕಮೆಂಟ್ಸ್ಗಳ ಮೂಲಕ. ಅದೇ ನಮ್ಗೆ ಗೊತ್ತಿರೋಂಥ ನಾನು ಒಬ್ಳೆ ಕಮೆಂಟ್ಸ್ ಕೇಳ್ತೀನಿ, ನೀನ್ ಯಾಕೆ ಕೇಳ್ತೀಯ? ನಾನು ಅಪರೂಪಕ್ಕೆ ತಪ್ಪಾಯ್ತು ತಾಯಿ, ಕ್ಷಮಿಸ್ಬಿಡು. ನಾನೆಲ್ಲ ಅಪರೂಪಕ್ಕೆ ಇಲ್ಲ, ಕಮೆಂಟ್ ಮಾಡಬೇಡಿ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ನೀನ್ ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಕತೆ ಹೇಳೋದಕ್ಕೆ ಅಥವಾ ಏನಾದ್ರು ಈ ತರ ಚಿಕ್ಕದು ಏನ್ ಹೇಳ್ತಾರೆ ಆ ತರ ಹೇಳೋದಕ್ಕೆ ಎಲ್ಲ ಅವರು ಚೆನ್ನಾಗಿದೆ ಹೇಳಿ ಅಣ್ಣ ಅಂದ್ರೆ ನಿನ್ಗೂ ಹೇಳಕ್ ಖುಷಿ ಆಗುತ್ತೆ. ಇನ್ನು ಏನೋ ಮೋಟಿವೇಶನ್ ಇದಾಗುತ್ತಲ್ವಾ. ಏನ್ ಗೊತ್ತಾ, ಒಬ್ಬ ಮನುಷ್ಯನ್ಗೆ ಏನಾದ್ರೂ ಮಾಡ್ಬೇಕು ಅಂದ್ರೆ ಅವನೇನೇ ಮಾಡಲಿ, ಒಂದು ಕತೆ ಬರೀಬಹುದು, ಕವಿತೆ ಬರೀಬಹುದು, ಅಥವಾ ಬೇರೆ ಚಿಕ್ಕ ಪುಟ್ಟ ಕೆಲಸ ಮಾಡ್ಬೋದು. ಏನೇ ಹೊಸದಾಗಿ ಏನೇ ಮಾಡ್ತೀನಿ ಅಂದ್ರೂ ಅವನಿಗೊಂದು ಉತ್ಸಾಹ ಇರ್ಬೇಕಂತೆ. ನಾನು ಮಾಡ್ತೀನಿ ಅಂತ. ಅವನು ಅದನ್ನ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ ಪೂರ್ತಿ. ಹೇಳಿ, ನೀನ್ ಹೇಳಕೋದೆ. ಇಲ್ಲ ನೀನೇನು ಹೇಳಕೋದೆ ಹೇಳ್ಬೇಕು. ಇಲ್ಲ, ಅವ್ರು ಯಾರಾದ್ರೂ ಏನಾದ್ರು ಮಾಡ್ತಾರೆ ಅಂದ್ರೆ ಅವ್ರಿಗೆ ಜೊತೆಲಿ ಇರೋರು ಸಹಕಾರ ನೀಡ್ಬೇಕು. ನೀನ್ ಮಾಡು, ನಿನ್ ಕೈಲಾಗುತ್ತೆ, ನೀನ್ ಚೆನ್ನಾಗ್ ಮಾಡ್ತೀಯ, ಮಾಡು ಅನ್ನೋತರ. ಅಯ್ಯೋ ಬಿಡತ್ತ ಅಂತ ಸುಮ್ಮನೆ ಬಿಟ್ಬಿಟ್ರೆ ಅವ್ರಿಗೂ ಒಂಥರ ಬೇಜಾರಾಗ್ಬಿಡುತ್ತೆ, ಅವ್ರ ಮೇಲೆ ಅವ್ರಿಗೆ ಒಂಥರ ಇದಾಗ್ಬಿಡುತ್ತೆ. ಅದನ್ನ ನೀನು ಇಷ್ಟುದ್ದ ಇದೆ, ಅದನ್ನ ಚಿಕ್ಕದಾಗಿ ಹೇಳ್ತೀನಿ, ಆಯ್ತಾ? ಅದೇ ಏನ್ ಗೊತ್ತಾ, ಕತೆ ಕವನ ಬರೆಯೋರ್ಗು ನಾರ್ಮಲ್ ಆಗಿರೋರ್ಗು ಇದೇ ವ್ಯತ್ಯಾಸ. ಹೇಳ್ತೀನಿ. ಏನ್ ಗೊತ್ತಾ, ಇವ್ರು ಹೇಳಿದ್ರಲ್ಲ, ಅದನ್ನೇ ನಾನು ಚಿಕ್ಕದಾಗಿ ಹೇಳ್ತೀನಿ. ಅದೇ ಒಬ್ಬ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು. ಈಗ ಬ್ಲಾಗ್ ಮಾಡ್ತಾ ಇದೀವಿ ನಾವು, ಬ್ಲಾಗ್ ಮಾಡ್ಬೇಕು ಅಂದ್ರೂ ಅಷ್ಟೇ, ಬೇರೆ ಏನೇ ಮಾಡ್ಬೇಕು ಅಂದ್ರೂ ಅದು ಮಾಡ್ತೀನಿ ಅನ್ನೋ ಉತ್ಸಾಹ ಇರ್ಬೇಕಂತೆ. ಬರೀ ಉತ್ಸಾಹ ಇದ್ರೆ ಸಾಕಾಗೋದಿಲ್ಲ, ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಪ್ರೋತ್ಸಾಹ ಅನ್ನೋದಿರ್ಬೇಕು. ಮುಖ್ಯವಾಗಿ ಉತ್ಸಾಹ ಇರ್ಬೇಕು ಅವನಿಗೆ, ಅವನ ಬೆನ್ನಿಂದೆ ಒಂದು ಪ್ರೋತ್ಸಾಹ ಇರಬೇಕು. ಅಂದ್ರೆ ಇವಾಗ ನೀವೆಲ್ಲ ನಮ್ಮ ಬ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಇಷ್ಟಪಡ್ತೀರಾ, ಅದರಿಂದ ನಾವು ಬ್ಲಾಗ್ಸ್ ಮಾಡ್ತಾ ಇದೀವಿ.
ನೀವು ನಾ ಬ್ಲಾಗ್ಸ್ ಮಾಡಿ ಹಾಕಿ ನೀವು ಯಾರು ನೋಡ್ಲಿಲ್ಲ ಅಂದ್ರೆ ನಮ್ಗೆ ಉತ್ಸಾಹನದ ಇರ್ತಾನೆ ಇರಲಿಲ್ಲ. ಬಿಡು ಯಾರು ನೋಡಲ್ಲ, ನಮ್ಮ ಬ್ಲಾಗ್ ಏನಕ್ಕೆ ಮಾಡೋಣ ಅಂತ. ಅದಕ್ಕೆ ಏನೇ ಮಾಡ್ಬೇಕು ಅಂದ್ರೂ ಒಂದು ನಮ್ಮಲ್ಲಿ ಉತ್ಸಾಹ ಇರಬೇಕು, ನಮ್ಮೊಳಗೆ ನಮ್ಮ ಬೆನ್ನಿಂದೆ ಪ್ರೋತ್ಸಾಹ ಇರಬೇಕು. ಆ ಪ್ರೋತ್ಸಾಹನ ನೀವು ಕೊಟ್ಟಿದ್ದೀರಾ ಈ ಬ್ಲಾಗ್ಸ್ ಮಾಡೋದಕ್ಕೆ. ನಾವು ಇದು ಮಾಡಿದ್ಮೇಲೆ ನಮ್ಮ ಬ್ಲಾಗ್ಸ್ಗೆ ನಿಮ್ಮ ಪ್ರೋತ್ಸಾಹ ತುಂಬ ಚೆನ್ನಾಗಿದೆ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.